ಹೆಲೋ ಹಾಯ್ ನಮಸ್ಕಾರ. ತಮ್ಮೆಲ್ಲರಿಗೂ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಸಮೀಪದಲ್ಲಿರುವಂತ ಶ್ರೀ ಕಳಸೇಶ್ವರ ದೇವಸ್ಥಾನಕ್ಕೆ ಸ್ವಾಗತ. ಇದು ಕಳಸ ದೇವಸ್ಥಾನ, ಈಶ್ವರ ಸ್ವಾಮಿ ದೇವಸ್ಥಾನ. ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ. ನಿನ್ನೆ ವಿಡಿಯೋದಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅಲ್ಲಿಂದ 5 ಕಿಲೋಮೀಟರ್ಸ್ ಆಗುತ್ತೆ ಈ ಕಳಸ ದೇವಸ್ಥಾನ. ಭದ್ರಾ ನದಿಯ ದಂಡೆಯ ಮೇಲಿರೋ ಈ ಕಳಸ ದೇವಸ್ಥಾನನ ದಕ್ಷಿಣ ಕಾಶಿ ಅಂತಾನೆ ಕರೀತಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿ ಕಳಸೇಶ್ವರ ಸ್ವಾಮಿಯು ಬಂದು ನೆಲೆಸೋದಕ್ಕೆ ಪುರಾಣದಲ್ಲಿ ಒಂದು ಕಥೆ ಇದೆ. ಅದೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಹಿಂದೆ ಕೈಲಾಸದಲ್ಲಿ ಶಿವ ಪಾರ್ವತಿಯರ ಕಲ್ಯಾಣ ನಡೀತಾ ಇರುತ್ತೆ. ಇದನ್ನ ನೋಡೋದಕ್ಕೆ ಎಲ್ಲಾ ದೇವಾನು ದೇವತೆಗಳು ಕೈಲಾಸಕ್ಕೆ ಬಂದು ಸೇರಿರ್ತಾರೆ. ಎಲ್ಲಾ ದೇವತೆಗಳು ಒಂದೇ ಜಾಗಕ್ಕೆ ಬರೋದ್ರ ಕಾರಣ ಭೂಮಿಯ ಸಮತೋಲನದಲ್ಲಿ ತೊಂದರೆಯುಂಟಾಗಿ ಭೂಮಿ ಒಂದು ಕಡೆ ವಾಲೋದಕ್ಕೆ ಶುರು ಆಗುತ್ತೆ. ಇದನ್ನು ಅರಿತ ಪರಮೇಶ್ವರರು ಅಗಸ್ತ್ಯ ಮುನಿಗಳನ್ನು ಕರೆದು ಭೂಮಿಯ ಸಮತೋಲನವನ್ನು ಕಾಯ್ದಿರಿಸಲು ಅಗಸ್ತ್ಯ ಮುನಿಗಳಿಗೆ ಸೂಚಿಸ್ತಾರೆ. ಆದ್ರೆ ಅಗಸ್ತ್ಯ ಮುನಿಗಳಿಗೆ ಶಿವಪಾರ್ವತಿಯರ ಕಲ್ಯಾಣ ನೋಡಲು ಬಹಳ ಇಷ್ಟ ಇರುತ್ತೆ. ಆದ್ರೆ ಏನ್ ಮಾಡಕ್ಕಾಗತ್ತೆ, ಪರಮಾತ್ಮರ ಆಜ್ಞೆಯನ್ನು ಕೂಡ ತಳ್ಳಿ ಹಾಕೋ ಹೋಗಿರಲ್ಲ. ಕೊನೆಗೆ ಅಗಸ್ತ್ಯ ಮುನಿಗಳು ಗೊಂದಲಕ್ಕೆ ಈಡಾಗ್ತಾರೆ. ಆದ್ರೆ ಈಶ್ವರ ಪರಮಾತ್ಮನು ಅಗಸ್ತ್ಯ ಮುನಿಗಳ ಮನಸ್ಸಿನ ಗೊಂದಲವನ್ನು ಅರ್ಥ ಮಾಡಿಕೊಂಡು ಅಗಸ್ತ್ಯ ಮುನಿಗಳಿಗೆ ಒಂದು ವಿಶೇಷವಾದ ವರವನ್ನು ಕೊಡ್ತಾರೆ. ಅದೇನು ಅಂದ್ರೆ, ಅಗಸ್ತ್ಯ ಮುನಿಗಳು ಎಲ್ಲೇ ಇದ್ರೂ ಕೂಡ ತಮ್ಮ ದಿವ್ಯ ದೃಷ್ಟಿಯಿಂದ ಈಶ್ವರ ಪಾರ್ವತಿಯರ ಕಲ್ಯಾಣವನ್ನು ನೋಡಬಹುದು ಅನ್ನೋ ವರವನ್ನು ಅಗಸ್ತ್ಯ ಮುನಿಗಳಿಗೆ ಈಶ್ವರ ಪರಮಾತ್ಮನು ಕೊಡ್ತಾರೆ. ಇದನ್ನು ಕೇಳಿದ ತಕ್ಷಣ ಅಗಸ್ತ್ಯ ಮುನಿಗಳಿಗೆ ಬಹಳ ಸಂತೋಷ ಆಗುತ್ತೆ. ಹಾಗಾಗಿ ಪರಮಾತ್ಮನ ಆಜ್ಞೆಯಂತೆ ದಕ್ಷಿಣ ದಿಕ್ಕಿನ ಕಳಸ ಕ್ಷೇತ್ರಕ್ಕೆ ಬಂದು ನೆಲೆಸ್ತಾರೆ. ಅಗಸ್ತ್ಯ ಮಹಾಮುನಿಗಳು ಬಂದು ನೆಲೆಸಿದ ಮೇಲೆ ಮತ್ತೆ ಭೂಮಿಯ ಸಮತೋಲನ ಮುಂಚಿನಂತಾಗುತ್ತೆ. ಹಾಗೂ ಕಳಸ ಕ್ಷೇತ್ರದಿಂದಲೇ ಗಿರಿಜಾ ಕಲ್ಯಾಣವನ್ನು ಕೂಡ ವೀಕ್ಷಿಸುತ್ತಾರೆ. ಇದರ ಜೊತೆಗೆ ಈ ಜಾಗಕ್ಕೆ ಕಳಸ ಅಂತ ಹೆಸರು ಬರಲು ಪುರಾಣದಲ್ಲಿ ಒಂದು ಕತೆ ಕೂಡ ಇದೆ. ಅದೇನು ಅಂದ್ರೆ, ಪರಮಾತ್ಮನ ಆಜ್ಞೆಯಂತೆ ಅಗಸ್ತ್ಯ ಮುನಿಗಳು ಈ ಕಳಸ ಕ್ಷೇತ್ರಕ್ಕೆ ಬಂದು ನೆಲೆಸಿರ್ತಾರೆ. ಒಂದು ದಿನ ತಾವಿದ್ದ ಆಶ್ರಮದಲ್ಲಿ ತಮ್ಮ ಕಳಸದಿಂದ ಒಂದು ಶಿವಲಿಂಗವು ಉದ್ಭವವಾಗುತ್ತೆ. ಉದ್ಭವವಾದಂತ ಶಿವಲಿಂಗವನ್ನು ಈ ಕಳಸ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಗಸ್ತ್ಯ ಮುನಿಗಳು. ಅಂದಿನಿಂದ ಕಳಸದಿಂದ ಉದ್ಭವವಾದಂತ ಶಿವಲಿಂಗವನ್ನು ಈ ಕಳಸ ಕ್ಷೇತ್ರದಲ್ಲಿ ಕಳಸೇಶ್ವರನಾಗಿ ನೆಲೆಸುತ್ತಾರೆ. ಜೊತೆಗೆ ಈ ಕ್ಷೇತ್ರಕ್ಕೆ ಕಳಸ ಎಂಬ ಹೆಸರು ಕೂಡ ಬರುತ್ತೆ. ಈ ಕಳಸ ಕ್ಷೇತ್ರದಲ್ಲಿ ವರ್ಷವಿಡೀ ಯಾವುದಾದರೂ ಒಂದು ಉತ್ಸವ ನಡೀತಾನೆ ಇರುತ್ತಂತೆ. ಆದ್ರಿಂದ ಈ ಕಳಸೇಶ್ವರ ಸ್ವಾಮಿಗೆ ಉತ್ಸವ ಪ್ರಿಯ ಕಳಸೇಶ್ವರ ಸ್ವಾಮಿ ಅಂತ ಕೂಡ ಕರೀತಾರಂತೆ. ಪ್ರತಿ ವರ್ಷ ಕಾರ್ತಿಕ ಮಾಸದ ಏಕಾದಶಿ ದಿನದಂದು ಗಿರಿಜಾ ಕಲ್ಯಾಣ ಉತ್ಸವ ಕೂಡ ನಡೆಯುತ್ತೆ. ಆದ್ರಿಂದ ಈ ಸ್ವಾಮಿಗೆ ಕಲ್ಯಾಣ ಕಳಸೇಶ್ವರ ಅಂತ ಕೂಡ ಕರೀತಾರೆ. ಕಾಶಿ ಕ್ಷೇತ್ರದಲ್ಲಿ 12 ವರ್ಷಕ್ಕೊಂದ್ಸಲ ಗಿರಿಜಾ ಕಲ್ಯಾಣ ನಡೆಯುತ್ತೆ. ಆದ್ರೆ ಕಳಸ ಕ್ಷೇತ್ರದಲ್ಲಿ ಪ್ರತಿ ವರ್ಷನೂ ಗಿರಿಜಾ ಕಲ್ಯಾಣ ನಡೆಯುತ್ತೆ. ಈ ಕಳಸ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷತೆ ಇದೆ. ಅದೇನಂದ್ರೆ, ಇಡೀ ಪ್ರಪಂಚದಲ್ಲೇ ಗಣಪತಿ ಮೂರ್ತಿಯನ್ನು ಗಂಡು ರೂಪ ಹಾಗೂ ಹೆಣ್ಣು ರೂಪದಲ್ಲಿ ಪೂಜಿಸಲಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಗಂಡಾನೆ ಗಣಪತಿ ಹಾಗೂ ಹೆಣ್ಣಾನೆ ಗಣಪತಿ ಅಂತ 2 ಗುಡಿಗಳನ್ನ ಅಕ್ಕಪಕ್ಕನೆ ನಿರ್ಮಿಸಿದ್ದಾರೆ. ಈ ತರ ಒಂದು ಗಣಪತಿ ಅಂದ್ರೆ ಗಂಡು ಹೆಣ್ಣು ಅಂತ ಸಪರೇಟ್ ಆಗಿ ಗುಡಿಗಳನ್ನ ನಾವು ಯಾವ ದೇವಸ್ಥಾನದಲ್ಲೂ ನೋಡಿಲ್ಲ. ಸೊ ಇದು ಕಳಸ ದೇವಸ್ಥಾನದಲ್ಲಿ ಇದೊಂದು ವಿಶೇಷತೆ. ಬಹಳ ಚೆನ್ನಾಗಿದೆ, ಬಹಳ ಮುದ್ದಾಗಿ ಕಾಣಿಸ್ತಿತ್ತು ವಿಗ್ರಹ. ಕಳಸ ಕ್ಷೇತ್ರದ ಮತ್ತೊಂದು ವೈಶಿಷ್ಟ್ಯತೆ ಏನು ಅಂದ್ರೆ, ಕಾಶಿ ದೇವಾಲಯದಲ್ಲಿ ಇರೋ ಎಲ್ಲಾ ದೇವರುಗಳ ದೇವಸ್ಥಾನವು ಕಳಸ ಕ್ಷೇತ್ರದಲ್ಲೂ ಕೂಡ ಇದೆ. ಅದ್ಯಾವು ಅಂದ್ರೆ, ಕಳಸ ದೇವಸ್ಥಾನದ ಉತ್ತರಕ್ಕೆ ಬಿಂದು ಮಾಧವನ ದೇವಾಲಯ, ಕಾಲಭೈರವೇಶ್ವರ ದೇವಾಲಯ, ಗಣಪತಿ ದೇವಸ್ಥಾನವಿದೆ. ದೇವಸ್ಥಾನದ ಪೂರ್ವಕ್ಕೆ ದುರ್ಗಾದೇವಿ ದೇವಸ್ಥಾನ, ಅನ್ನಪೂರ್ಣೇಶ್ವರಿ ದೇವಸ್ಥಾನವಿದೆ. ದೇವಾಲಯದ ಪಶ್ಚಿಮಕ್ಕೆ ಗಿರಿಜಾಂಬೆಯ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಕಾಶಿ ಕ್ಷೇತ್ರದ ಗಂಗಾ ಮೂಲದಲ್ಲಿ ಜನಿಸುವ ನದಿಗಳಾದ ಗಂಗಾ, ಯಮುನೆ, ಸರಸ್ವತಿ ರೀತಿಯಲ್ಲೇ ಕಳಸ ಕ್ಷೇತ್ರದಲ್ಲೂ ಕೂಡ ಗಂಗಾ ಮೂಲದಿಂದ ತುಂಗಾ, ಭದ್ರಾ, ನೇತ್ರಾವತಿ ನದಿಯೂ ಕೂಡ ಜನಿಸುತ್ತದೆ. ಆದ್ರಿಂದ ಕಾಶಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಲ್ಲಿ ಏನ್ ಪುಣ್ಯ ಸಿಗುತ್ತೋ ಅದೇ ಒಂದು ಪುಣ್ಯ ನಮ್ಗೆ ಕಳಸ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿನೇ ಈ ಕಳಸ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ಕೆಳದಿಯ ನಾಯಕರಾದ ಸೋಮಶೇಖರ ನಾಯಕರು ಕಳಸೇಶ್ವರ ಸ್ವಾಮಿಗೆ ಚಿನ್ನದ ಮುಖವಾಡನ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಹಾಗೂ ಈ ದೇವಾಲಯದ ಬಾಗಿಲುಗಳನ್ನು ಮೈಸೂರಿನ ಮಹಾರಾಜರು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಕಳಸ ಕ್ಷೇತ್ರದ ಮತ್ತೊಂದು ವಿಶೇಷತೆ ಏನು ಅಂದ್ರೆ, ಕಳಸ ಕ್ಷೇತ್ರದಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪವಿತ್ರವಾದ ಪಂಚತೀರ್ಥಗಳಿವೆ. ಅದ್ಯಾವು ಅಂದ್ರೆ, ವಶಿಷ್ಠ ತೀರ್ಥ, ನಾಗತೀರ್ಥ, ಕೋಟಿ ತೀರ್ಥ, ರುದ್ರತೀರ್ಥ ಮತ್ತು ಅಂಬಾತೀರ್ಥ. ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಮೊದಲು ಈ ಪಂಚತೀರ್ಥಗಳಿಗೆ ಭೇಟಿ ಕೊಟ್ಟು ಇಲ್ಲಿ ಸ್ನಾನ ಮಾಡಿ ಅನಂತರ ಕಳಸೇಶ್ವರ ಸ್ವಾಮಿಯ ದರ್ಶನ ಮಾಡೋದ್ರಿಂದ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಇಷ್ಟೆಲ್ಲಾ ವಿಶೇಷತೆಗಳನ್ನು ಹೊಂದಿರೋ ಈ ಕಳಸ ಕ್ಷೇತ್ರವು ಮುಜರಾಯಿ ಇಲಾಖೆಯ ಆಡಳಿತಕ್ಕೆ ಒಳಪಟ್ಟಿರೋ ರಾಜ್ಯದ ಶ್ರೀಮಂತ ದೇವಸ್ಥಾನಗಳಲ್ಲಿ ಒಂದು. ಈ ಕಳಸ ಕ್ಷೇತ್ರಕ್ಕೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನಿಂದ 58 ಕಿಲೋಮೀಟರ್ ಆಗುತ್ತೆ. ನಮ್ಮ ರಾಜಧಾನಿ ಬೆಂಗಳೂರಿನಿಂದ 310 ಕಿಲೋಮೀಟರ್ ಆಗುತ್ತೆ. ಹಾಸನದಿಂದ 127 ಕಿಲೋಮೀಟರ್ ಆಗುತ್ತೆ. ಮಂಗಳೂರಿನಿಂದ 116 ಕಿಲೋಮೀಟರ್ ಆಗುತ್ತೆ.
ಉಡುಪಿಯಿಂದ ಬರೋರಾದ್ರೆ 113 ಕಿಲೋಮೀಟರ್ ಆಗುತ್ತೆ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ 5 ಕಿಲೋಮೀಟರ್ ಆಗುತ್ತೆ. ಹಾಗೆ ಶೃಂಗೇರಿ ದೇವಸ್ಥಾನದಿಂದ 51 ಕಿಲೋಮೀಟರ್ ಆಗುತ್ತೆ. ಈ ಎಲ್ಲಾ ಜಾಗದಿಂದ ಉತ್ತಮವಾದ ಸಾರಿಗೆ ಸಂಪರ್ಕವೂ ಕೂಡ ಇದೆ. ಹಾಗಾಗಿ ಆರಾಮಾಗಿ ನೀವು ಕಳಸ ಕ್ಷೇತ್ರಕ್ಕೆ ಬಂದು ಕಳಸೇಶ್ವರ ಸ್ವಾಮಿಯ ದರ್ಶನ ಪಡಿಬಹುದು. ಈಗ ನಾವು ಕೂಡ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿಯ ದರ್ಶನ ಮಾಡಿದ್ವಿ. ಅಲ್ಲಿಂದ 5 ಕಿಲೋಮೀಟರ್ ಆದಂತ ಕಳಸ ಕ್ಷೇತ್ರಕ್ಕೆ ಬಂದು ಇಲ್ಲಿ ಕಳಸೇಶ್ವರ ಸ್ವಾಮಿಯ ದರ್ಶನ ಕೂಡ ಮಾಡಿದ್ವಿ. ಈಗ ಇಲ್ಲಿಂದ ನಾವು ಶೃಂಗೇರಿಗೆ ಹೊರಡ್ತಾ ಇದ್ದೀವಿ. ಹಾಗಿದ್ರೆ ಮುಂದಿನ ನಿಮ್ಮ ಭೇಟಿ ಶೃಂಗೇರಿ ಕ್ಷೇತ್ರದಿಂದ ಅಂತ ಹೇಳ್ತಾ ಇಲ್ಲಿನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ಕಳಸ ಕ್ಷೇತ್ರದ ಬಗ್ಗೆ ವಿಡಿಯೋ ಮಾಡಿದ್ದು ನಿಮ್ಗೆ ಏನ್ ಅನ್ನಿಸ್ತು, ವಿಷಯ ಇಷ್ಟ ಆಯ್ತಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗಿದ್ರೆ ನಾಳಿನ ವಿಡಿಯೋದಲ್ಲಿ ಎಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ಕಾರ. ನಿಂತ್ಕೊಳ್ಳಿ. ಬನ್ನಿ.